ಹೇಳಿ, ನೀವ್ಯಾರು? ಜಾಜಿ, ನಾನು ಇವ್ರನ್ನ ಎಲ್ಲೋ ನೋಡಿದ ನೆನಪಾಗ್ತಿದೆ ಕಣೆ. ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನೀನು ಹೇಗೋ ಇವ್ರನ್ನ ನೋಡಿರೋದಕ್ಕೆ ಸಾಧ್ಯ? ನೀನು ನೋಡಿದ್ರೆ ನಾನು ನೋಡಿರ್ಬೇಕಲ್ವಾ? ಇಲ್ಲ ಕಣೆ, ಎಲ್ಲ ನೋಡಿದ್ದೀನಿ ಇವ್ರನ್ನ. ಅಂದರೆ ಚಂದ್ರಧರನ ಜೊತೆ ಮದುವೆ ನಿಶ್ಚಯ ಆಗಿದ್ದಕ್ಕೆ ಈ ಮದುವೆ ನಿಂತೋಯ್ತು ಅಂತ ನಿಮ್ಮ ಮಾತಿನ ಅರ್ಥ? ಖಂಡಿತ ಅದರಲ್ಲಿ ಸಂಶಯ ಇಲ್ಲ. ಆ ವಿರೂಪಾಕ್ಷ ಶಾಸ್ತ್ರಿ ಅದು ಏನು ಮುಂಕುಬೂದಿ ಎರಚಿದ ಅನ್ನೋದಿನ ಮೇಲೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಸುಖಧರನ ಜೊತೆ ನಿಶ್ಚಯ ಆದ ಮದುವೆನ ನೀನು ಬಂದು ನಿಲ್ಲಿಸ್ದೆ. ಆಮೇಲೆ ಮನೆಯವ್ರ ಮುಂದೆ ಹತ್ತು ಕರೆದು ಆ ವಿರೂಪಾಕ್ಷನ ಮಗನ ಜೊತೆಯಲ್ಲಿ ಮದುವೆ ನಿಶ್ಚಯ ಮಾಡಿಸ್ದೆ. ವಿರೂಪಾಕ್ಷನೂ ವಕ್ರ, ಅವನ ಸಂಬಂಧನೂ ವಕ್ರ. ಅದಕ್ಕೆ ಹೀಗೆಲ್ಲ ಆಗಿದ್ದು ರೀ. ನಾನೇನಾದರೂ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ರೀ. ಇರೋ ಅರ್ಥ ಎಲ್ರಿಗೂ ಗೊತ್ತಾಗಬೇಕು ರಾಜಲಕ್ಷ್ಮಿ. ನೀನು ಒಬ್ಬಳೇ ಒಳಗಡೆ ಏನೋ ಅರ್ಥ ಇದೆ ಅಂದ್ಕೊಂಡು ಹೀಗೆಲ್ಲ ಆಡಿದ್ರೆ ಅದನ್ನು ಅರ್ಥ ಅನ್ನೋಲ್ಲ, ಅನರ್ಥ ಅಂತಾರೆ. ಅಮ್ಮ, ಏನಾಯ್ತಮ್ಮ? ಯಾಕೆ ಅಳ್ತಿದ್ದೀರಾ? ನೋಡಿ ಇವರು ಆಡ್ತಿರೋ ಮಾತು. ಇವತ್ತು ಮದುವೆ ನಿಂತೋಗಿದ್ದು ಆ ಚಂದ್ರನಿಂದ ಅಂತೆ. ಸುಖಧರನ್ ಜೊತೆ ಮದುವೆ ನಿಶ್ಚಯ ಆಗಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ವಂತೆ. ಮದುವೆ ರದ್ದಾಗಿದ್ದು ಚಂದ್ರಧರ್ನಿಂದಾನೆ ಅನ್ನೋ ಸತ್ಯ ಕಣ್ಮುಂದೆನೇ ಇದೆಯಲ್ಲಮ್ಮ. ಅವನೇ ತಾನೇ ಜಾಜಿನ ಹೊರಗಡೆ ಕರ್ಕೊಂಡು ಹೋಗಿದ್ದು. ನೋಡು ನೀನು ಇವ್ರ ಪರನ್ನ ವಹಿಸ್ಕೊಂಡ್ಯಲ್ಲ. ಯಾರು ಏನೇ ಹೇಳಿದ್ರು ಸರಿ. ನನಗೆ ಸಿಕ್ಕಬೇಕಾದ ಸೂಚನೆ ಸಿಕ್ಕಿದೆ. ಈ ಹುಣ್ಣಿಮೆ ಒಳಗಡೆ ಜಾಜಿ ಮದುವೆ ಆಗಬೇಕು. ಇವತ್ತು ಚಂದ್ರಧರ ಜಾಜಿ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಸರಿ, ಇಲ್ದಿದ್ರೆ ಸುಖಧರನ ಜೊತೆ ಅವಳ ಮದುವೆ ನಿಶ್ಚಯ. ಯಾರೇ ಬಂದರೂ ಈ ಮದುವೆನ ತಪ್ಪಿಸೋಕ್ಕಾಗಲ್ಲ. ಕಾಣಿಸ್ಕೊಂಡಲ್ಲ, ಆಮೇಲೆ ಏನಾಯ್ತು? ಅವತ್ತು ಆ ಮಂತ್ರವಾದಿ ನನ್ನೆದುರು ಕಾಣಿಸ್ಕೊಂಡ, ಅಷ್ಟೇ ನೆನಪು. ನಾನು ನನ್ನ ಸ್ಥಿಮಿತನ ಕಳ್ಕೊಂಡೆ. ಅಲ್ಲಿಂದ ಮುಂದೆ ಏನಾಯ್ತು ಅಂತ ನನಗೆ ನೆನಪಿಲ್ಲ. ಅವನು ನನ್ನನ್ನು ಎಲ್ಲೋ ಕರ್ಕೊಂಡೋದ, ನಾನು ಅವನನ್ನೇ ಹಿಂಬಾಲಿಸ್ಕೊಂಡು ಹೋದೆ ಅನ್ಸುತ್ತೆ, ಅಷ್ಟೇ ನೆನಪು. ಜಾಜಿ ಎಲ್ಲೇ ಇದ್ರು ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಸಿಕ್ಕಿ
ಅವಳ ಮತ್ತು ಚಂದ್ರಧರನ ಮದುವೆ ಆಗೋಗ್ ಮಾಡು ತಾಯಿ. ನೀನೇ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ನೀಡಿರೋ ಸೂಚನೆಯನ್ನ ಪಾಲಿಸೋಕೆ ನನಗೆ ಅನುಮತಿ ನೀಡು ತಾಯಿ. ನನ್ನ ಮಾಂಗಲ್ಯ ಭಾಗ್ಯನ ಉಳಿಸು ತಾಯಿ. ಜಾಜಿ ಮದುವೆ ಆದ್ಮೇಲೆ ಸ್ವಗ್ರಾಮದಲ್ಲೇ ವಾಸ್ತವ್ಯ ಹೂಡಬೇಕು ಅನ್ನೋ ನಿನ್ನ ಮನೋಭಿಷ್ಟೆಯನ್ನ ಇವ್ರ ಕೈಲಿ ಹೇಳಿಕೊಳ್ಳಕ್ಕೂ ಆಗದೆ, ಮನಸ್ಸಿನಲ್ಲಿ ಇಟ್ಕೊಳ್ಳಕ್ಕೂ ಆಗದೆ ಕೊರಗ್ತಾ ಇದ್ದೀನಿ ತಾಯಿ. ಇವ್ರೀಗ ಆಡಿದ ಮಾತನ್ನು ನೋಡಿದ್ರೆ ಇವ್ರ ಮನಸ್ಸಿನಲ್ಲಿ ಈ ಮದುವೆ ಮುರಿದು ಮತ್ತೆ ನಮ್ಮ ಜಾಜಿನ ಸುಖದ ನೆನಕೊಟ್ಟು ಮದುವೆ ಮಾಡೋ ಎಲ್ಲ ಆಲೋಚನೆಗಳು ಇದ್ದಾಗಿದೆ. ಈಗೇನ್ ಮಾಡ್ಲಿ ನಾನು? ನನ್ನ ತಾಳಿ ಭಾಗ್ಯನ ಹೇಗೆ ಉಳಿಸ್ಕೊಳ್ಳಿ? ಸರಿ 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 ಮಾ ನಿ ಪನಿ 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 ಮ ಪಾನಿ ಪನಿ ಪಾ ಸಾ ನಿ ಸ ಮ ಮ ರಿ ರಿ ಸ ಸ ರಿ ರಿ ಸ ಸ ನಿ ರಿ ಸ ಸ ನಿ ನಿ ಪ ಪ ನಿ ನಿ ಪ ಪ ಮ ಮ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಏನಾದ್ರೂ ಆಗ್ಲಿ, ಪ ನಿ ಸ. ನಮ್ ಜಾಜಿ ಮದುವೆ ಆಗ್ಬೇಕಾಗಿರೋದು ಚಂದ್ರಧರನ ಜೊತೆ. ಅವಳು ಸೇರ್ಬೇಕಾಗಿರೋದು ವಿರೂಪಾಕ್ಷ ಶಾಸ್ತ್ರಿಗಳ ಮನೇನ. ಇದು ನಿಶ್ಚಿತ. ಯಾವುದೇ ಕಾರಣಕ್ಕೂ ಇದು ತಪ್ಪಲ್ಲ. ತಪ್ಪೋಕೆ ನಾನ್ ಬಿಡಲ್ಲ. ಅಂಥ ಸಂದರ್ಭ ಏನಾದ್ರೂ ಬಂದ್ರೆ ನನ್ನ ಜೀವ ಕಳ್ಕೊತೀನಿ ಹೊರತು ನನ್ನ ಮಾಂಗಲ್ಯ ಕಳ್ಕೊಳ್ಳಲ್ಲ. ಲಲಿತಾ ತಮ್ಮ ದೇವು ಬಂದ್ಮೇಲೆ ವಿಷಯ ಗೊತ್ತಾಗಿತ್ತು. ದೇವು ಹೇಳದಂತೆ ಚಂದ್ರಧರ ಸರಿ ಇಲ್ಲ, ಅವನಿಗೆ ಜಾಜಿನ ಕೊಡಬೇಡ ಅಂತ. ಲಲಿತಾ ಬಂದು ನನ್ನ ಹತ್ರ ಹೇಳಿದ್ಲು. ಹಾಗೆ ನೋಡೋಕೋದ್ರೆ ಲಲಿತಾಗೂ ಈ ಸಂಬಂಧ ಇಷ್ಟ ಇಲ್ವಂತೆ. ಆದರೆ ಮನೆಯವ್ರ ನಿರ್ಧಾರಕ್ಕೆ ವಿರೋಧ ಸೂಚಿಸೋಕ್ಕಾಗದೆ ಸುಮ್ಮನಾದ್ಲು. ಆದರೆ ನಿಮ್ಮಮ್ಮ ಹಿಡಿದಿದ್ದೆ ಪೊಟ್ಟು. ಇಷ್ಟೆಲ್ಲ ವಿಚಾರಗಳು ನನಗೆ ಗೊತ್ತಿದ್ದಿದ್ರೆ ಆ ಚಂದ್ರಧರನ್ ಜೊತೆ ಮದುವೆ ನಿಶ್ಚಯನೇ ಮಾಡ್ತಿರ್ಲಿಲ್ಲ ಅಪ್ಪ. ನನಗೆ ಮೊದಲಿಂದಲೂ ಅನುಮಾನ ಇತ್ತು. ನನ್ನ ಮನಸ್ಸು ಹೇಳ್ತಾನೆ ಇತ್ತು, ಶೇಖರಿ, ಈ ಚಂದ್ರಧರನ್ ಜೊತೆ ಮದುವೆ ಆಯಿತು ಅಂತ ಹೇಳಿದ್ರೆ ಏನಾದರೂ ಎಡವಟ್ಟು ನಡೆಯುತ್ತೆ ಅಂತ. ಇವಾಗ ನೋಡು ಆಗಿತ್ತು. ಅಲ್ಲ ಅಪ್ಪ, ಇಡೀ ಊರು ವಿರೂಪಾಕ್ಷ ಶಾಸ್ತ್ರಿಗಳನ್ನ ಆರಾಧಿಸುತ್ತೆ. ಅಂಥವ್ರ ಮನೆ ಸಂಬಂಧದ ಜೊತೆ ನಿಮ್ಗೆ ಅಷ್ಟು ಅನುಮಾನ ಇತ್ತಾ? ಅವ್ರ ಮಗನಿಗೆ ನಮ್ಮ ಮಗಳನ್ನ ಕೊಡೋದ್ರ ಬಗ್ಗೆ ಇಂಥ ವಿರೋಧ ಇತ್ತಾ? ಯಾಕಪ್ಪ? ಜನ ಯಾವಾಗಲೂ ಮೇಲ್ನೋಟ ಕಾಣೋದನ್ನೇ ನಂಬ್ತಾರೆ, ಆರಾಧಿಸ್ತಾರೆ. ಮುಳ್ಕೊಳ್ಳೋ ವಿಭೂತಿ, ತೊಟ್ಕೊಳ್ಳೋ ಮಗುಟ, ಕೊರಳಿಗೆ ಹಾಕೊಳ್ಳೋ ರುದ್ರಾಕ್ಷಿ ಮಾಲೆ, ಇದನ್ನೇ ನಂಬಿ ಮೋಸ ಹೋಗ್ತಾರೆ. ದೇವರಿಗೆ ಬೇಕಾದ್ದು ಆಡಂಬರ ಅಲ್ಲ, ಭಕ್ತಿ ಶ್ರದ್ಧೆ ಅಷ್ಟೇ. ಜನ ನಂಬೋ ವಿರೂಪಾಕ್ಷ ಶಾಸ್ತ್ರಿನ ನೀನು ನಂಬೇಡ ಶೇಖರಿ. ತಾಯಿಗೆ ರಕ್ತದ ನೈವೇದ್ಯನ ಅರ್ಪಿಸು. ಅದನ್ನು ಸ್ವೀಕರಿಸಿ ಜಾಜಿ ಎಲ್ಲಿದ್ದಾಳೆ ಅನ್ನೋದನ್ನ ನಮಗೆ ತಿಳಿಸ್ಬೇಕು. ವಿರೂಪಾಕ್ಷ ಶಾಸ್ತ್ರಿಗಳ ಕಡೆಯವರು ಗುಂಪು ಕಾಡಿಗೆ ನುಗ್ಗಿದ್ರೆ ಅರ್ಧ ಗಂಟೆಲಿ ಹುಡುಕ್ ಮುಗಿಸ್ತಾರೆ. ಅಮ್ಮನವ್ರನ್ನ ನಂಬಿ ನಾವಿಷ್ಟು ದೂರ ಬಂದಿದ್ದೀವಿ. ಅವರೇ ನಮಗೆ ಶ್ರೀರಕ್ಷೆ. ಸ್ವಲ್ಪ ನೀರು ಸಿಗ್ಬೋದಾ?